ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ತುಂಬಾ ಮಾತಾಡ್ಬೇಕಿತ್ತು ಅಂತ ರೆಡಿ ಮಾಡ್ಕೊಂಡು ಎಲ್ಲ ಬಂದಿದೆ. ಆದ್ರೆ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ನಮ್ಮ ನೆಚ್ಚಿನ ನಿರ್ದೇಶಕರಾದ ನಾಗತಿಲ್ಲಿ ಚಂದ್ರಶೇಖರ್ ಸರ್ ಅವರಿಗೆ ನನ್ನ ನಮಸ್ಕಾರಗಳು. KM ಚೈತನ್ಯ ಸರ್ ಅವರಿಗೆ ನನ್ನ ನಮಸ್ಕಾರಗಳು. ಕಿಟ್ಟಿ ಅವರಿಗೆ ನಾವು ಜೊತೆಗೆ ಸಿನಿಮಾನೂ ಮಾಡಿದೀವಿ. ನಿಮ್ಗೂ ಕೂಡ ನನ್ನ ಮನಪೂರ್ವಕ ನಮಸ್ಕಾರಗಳು. ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಪತ್ರಕರ್ತರಿಗೆ ಆಕ್ಚುಲಿ ಇದನ್ನ ಕ್ಲೋಸ್ ಮಾಡ್ಬಿಡ್ತೀನಿ. ಮಾಧ್ಯಮದ ಮಿತ್ರರಿಗೆ, ತುಂಬಾ ಜನ ನನಗೆ ಪರಿಚಯ, ವೆಂಕಟೇಶ್ ಅವರು, ನಾಗೇಂದ್ರ ಸರ್ ಅವರು. ನನ್ನ 20 ವರ್ಷದ ಏನು ಮುಂಗಾರು ಮಳೆಯಿಂದ ಒಂದು ಜರ್ನಿ ಶುರುವಾಯ್ತು. ತುಂಬಾ ಜನಕ್ಕೆ ನಾನು ಇಷ್ಟು ವರ್ಷದಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಶ್ಯಾಮ್ ಅವರು, ವಿಜಯ್ ಅವರು, ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಅಂದ್ರೆ ಇಂತಹ ಒಂದು ಪ್ರಶಸ್ತಿ ಪ್ರಧಾನ ಒಂದು ಕಾರ್ಯಕ್ರಮನ, ಒಂದು ಅಕಾಡೆಮಿನ ನೀವೆಲ್ಲ ಸೇರಿ ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್ಗೆ ಅವಾರ್ಡ್ಸ್ ಎಲ್ಲ ನೀಡ್ತಾ ಇದ್ದೀರಾ. ನನಗೂ ಕೂಡ ನಿಜವಾಗ್ಲೂ ತುಂಬಾ ಖುಷಿ ಏನಾಗ್ತಾ ಇದೆ ಅಂದ್ರೆ, ನಾನು ಒಳ್ಳೆ ಸಿನಿಮಾ ಮಾಡಿದಾಗ ಬೆನ್ನು ತಟ್ಟಿ ಚೆನ್ನಾಗಿ ಮಾಡಿದೀಯಮ್ಮ, ಇನ್ನೂ ಈ ತರ ಕತೆ ಎಲ್ಲ ಮಾಡಬೇಕು ಅಂತ ಪ್ರೋತ್ಸಾಹನೂ ಕೊಡ್ತಾ ಇದ್ರಿ. ಮತ್ತೆ ಕೆಟ್ಟ ಸಿನಿಮಾ ಮಾಡಿದಾಗ ತುಂಬಾ ಬೈದಿದ್ದಿ ಕೂಡ ನನಗೆ, ಅದನ್ನು ನಿಜ ಆಕ್ಚುಲಿ. ಸೊ ನಿಜವಾಗ್ಲೂ ಈ ಚಂದನವನ ಫಿಲ್ಮ್ ಕ್ರಿಟಿಕ್ ಅವಾರ್ಡ್ಸ್ ಇವತ್ತು 7ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಇತ್ತೀಚೆಗೆ ಕನ್ನಡ ಸಿನಿಮಾಗಳು ತುಂಬಾ ಅಂದ್ರೆ ಜಾಸ್ತಿ ಸಿನಿಮಾಗಳು ಜನ ನೋಡ್ತಾ ಇಲ್ಲ, ಪ್ರೇಕ್ಷಕರು ಥಿಯೇಟರ್ಗೆ ಬರ್ತಾ ಇಲ್ಲ. ಈ ಸಂದರ್ಭದಲ್ಲಿ, ಈ ಟೈಮ್ ಅಲ್ಲಿ ಏನ್ ನಿಮ್ಮ ಕಾರ್ಯಕ್ರಮ ಈಗ ಆಗ್ತಾ ಇದೆ, ಅದು ಕನ್ನಡ ಚಿತ್ರರಂಗಕ್ಕೆ ಇನ್ನೊಂದು ಒಂದ್ಸತಿ ಒಂದು ಉತ್ಸಾಹ ಕೊಡಲಿ, ಇನ್ನು ಖುಷಿ ಕೊಡಲಿ. ಮತ್ತೆ ನಮ್ಮ ಇಂಡಸ್ಟ್ರಿಯಲ್ಲಿ ಇನ್ನೂ ಪ್ರತಿ ವಾರ ಜಾಸ್ತಿ ಸಿನಿಮಾ ರಿಲೀಸ್ ಆಗ್ಲಿ, 100 days ಪ್ರೋಗ್ರಾಮ್ಸ್ ಆಗ್ಲಿ. ಯಾಕೆಂದ್ರೆ ಇಷ್ಟು ವರ್ಷದಿಂದ ನೋಡೋದಾದ್ರೆ ಆ ತರದ್ದು ಸೆಲೆಬ್ರೇಷನ್ಸ್ ಆಗ್ತಾನೆ ಇಲ್ಲ. ಸೊ ನಿಮ್ಮ ಪ್ರೋತ್ಸಾಹನ ಯಾವಾಗ್ಲೂ ಸಿನಿಮಾ ಇಂಡಸ್ಟ್ರಿ ಜೊತೆ ಇದ್ದೇ ಇರುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಮತ್ತೆ ಇವತ್ತು ಈ ಕಾರ್ಯಕ್ರಮಕ್ಕೆ ನನಗೆ ಅತಿಥಿಯಾಗಿ ಕರೆಯೋದಕ್ಕೆ ತುಂಬಾ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನನ್ನ ಉತ್ತರ ಪ್ರದೇಶದಲ್ಲಿ ಹುಟ್ಟಿದೆ, ಆದ್ರೆ ಇವತ್ತು ನಿಮ್ಮ ಪ್ರೀತಿಯಿಂದ ನಾನು ಕನ್ನಡತಿಯಾಗಿ ನಿಮ್ಮ ಮುಂದೆ ನಿಂತಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಈ ಕಾರ್ಯಕ್ರಮಕ್ಕೆ ನನಗೆ ಕರೆಯೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಮತ್ತೆ ಈಗ ಹೇಗೆ ಬೇರೆ ಬೇರೆ ದೇಶಗಳಲ್ಲಿ ಕ್ರಿಟಿಕ್ಸ್ ಅವಾರ್ಡ್ಸ್ ತುಂಬಾ ದೊಡ್ಡ ಮಟ್ಟದಲ್ಲಿದೆ, ಅದೇ ರೀತಿ ಚಂದನವನ ಕ್ರಿಟಿಕ್ ಅವಾರ್ಡ್ಸು ಆ ಮೆಟ್ಟಿಗೆ ಬೆಳೆಲಿ ಅಂತ ನಾನು ಹಾರೈಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.